ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯವರು ಮಾನ್ಯ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಶ್ರೀ ಶ್ರೀ ಮಹಾಶಿವಶರಣ ಹರಳಯ್ಯ ಗುರುಪೀಠ ಕಟ್ಟಡವನ್ನು ಧ್ವಂಸ ಮಾಡಿದವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತವನ್ನು ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ವಿಶ್ವನಾರಾಯಣ, ಲೇಖಕರು ಆನಂದ್ ಕುಮಾರ್, ಕಣಿವೆ ಮಾರಮ್ಮ ಅಧ್ಯಕ್ಷರು ತಿಪ್ಪೇಸ್ವಾಮಿ, ತುರುವನೂರು ಮುಖಂಡರು ಪ್ರಕಾಶ್ ಹಾಗೂ ಚಿತ್ರದುರ್ಗ ಜಿಲ್ಲಾ ಸಮಿತಿ ಅಧ್ಯಕ್ಷರು ಪರಶುರಾಮ ಹಾಜರಿದ್ದರು. ಗುರುಪೀಠವು ಸಮಾಜದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಿತಾದಾಯಕ ಕೇಂದ್ರವಾಗಿದೆ. ಅದನ್ನು ಹಾನಿಗೊಳಿಸುವುದು ಖಂಡನೀಯ ಕೃತ್ಯ. ಜಿಲ್ಲಾಡಳಿತ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಖಾಸಗಿ ವಿಚಾರ ಅಂತದ್ದು ಏನೇ ಇದ್ರು ಇಲಾಖೆಯಿಂದ ನಮ್ಮ ಜಿಲ್ಲಾಡಳಿತದಿಂದ ಮೂರ್ತಿ DSS ಜಿಲ್ಲಾ ಅಧ್ಯಕ್ಷರು ಚಿತ್ರದುರ್ಗ ಮಾಡಿದ ಉದ್ದೇಶ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಈಗ ಏನು ಅನುದಾನ ಬಿಡುಗಡೆಯಾಗಿದೆ, ಈಗ ಪಕ್ಕದ ಜಮೀನವರು ಅಲ್ಲಿ ಸ್ವಲ್ಪ ತರಲೆ ಮಾಡಿದ್ರೆ ಆ ದುಡ್ಡನ್ನ ಸ್ವಲ್ಪ ಇಸ್ಕೋಬೇಕು, ಕಬಳಿಸ್ಬೇಕು ಅನ್ನೋದೆಲ್ಲ ಇದೆ. ಆದ್ರೆ ಅದು ಸರ್ಕಾರದ ಅನುದಾನ, ಅದು ಸ್ವಾಮೀಜಿ ಅನುದಾನ ಅಲ್ಲ. ಹಾಗೂ ಅದು ಮಠದ ಭಕ್ತರ ಆಸ್ತಿ, ಅದು ಸ್ವಾಮೀಜಿಯವರ ಆಸ್ತಿನೂ ಅಲ್ಲ. ಹಾಗಾಗಿ ಭಕ್ತರ ಆಸ್ತಿಗೆ ತೊಂದರೆ ಆದ್ರೆ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲಾ ಭಕ್ತರುಗಳು ರೊಚ್ಚಿಗೆದ್ದು ಮುಂದೆ ಏನಾದ್ರು ಮಾಡೋದಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಳ್ಬೇಕಂತ ಹೇಳ್ತಾರೆ. ಇಲ್ಲ, ಸ್ವಾಮೀಜಿಗಳು ಬಂದಿಲ್ಲ. ಯಾಕಂದ್ರೆ ಸ್ವಾಮೀಜಿಗಳು ವೈಯಕ್ತಿಕವಾಗಿ ಏನು ಇಲ್ಲ ಇದರಲ್ಲಿ. ಅವರೊಬ್ಬ ಮಠದ ಪೀಠಾಧ್ಯಕ್ಷರಾಗಿ ಅಲ್ಲಿ ನೇಮಕ ಆಗಿದ್ದಾರೆ. ಒಳ್ಳೇದು ಕೆಟ್ಟದು ಹೇಳೋದು ಅಷ್ಟೇ ಅವ್ರ ಜವಾಬ್ದಾರಿ ಆಗಿರ್ತದೆ. ಆದ್ರೆ ಮಠಕ್ಕೆ ಏನಾದ್ರೂ ತೊಂದರೆ ಆಗೋದು ಬಂತು ಅಂದ್ರೆ ಸಂಪೂರ್ಣ ಜವಾಬ್ದಾರಿ ಮಠದ ಭಕ್ತರಾಗಿರುತ್ತೆ. ಹಂಗಾಗಿ ಅವ್ರ ಉದ್ದೇಶ ಅಲ್ಲಿ ಅಭಿವೃದ್ಧಿ ಆಗ್ತಿರೋದಕ್ಕೆ ಬೇರೆ ಖಂಡಿತವಾಗಿ ಮಠದ ಅಭಿವೃದ್ಧಿ ಏನ್ ನಡೀತಾ ಇದೆ, ಈ ಅಭಿವೃದ್ಧಿನ ಸಹಿಸಕ್ ಆಗ್ದೇನೆ ಕೆಲವು ಕರಾಳ ಮನಸ್ಥಿತಿ ಇರೋ ವ್ಯಕ್ತಿಗಳು ಈ ತರ ಅವ್ರಿಗೆ ತೊಂದರೆ ಮಾಡ್ತಾ ಇದ್ದಾರೆ, ಮಠಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಬಂಧಿಸ್ಬೇಕು, ಮಠಕ್ಕೆ ರಕ್ಷಣೆ ಕೊಡಬೇಕು, ಅದ್ರ ಶ್ರೀಗಳಿಗೂ ರಕ್ಷಣೆ ಕೊಡ್ಬೇಕಂತ ಹೇಳಿ ಆಗ್ರಹಿಸಿ ನಾವಿವತ್ತು ಈ ಮನವಿಯನ್ನ ಕೊಟ್ಟಿದ್ದೀವಿ. ಏನಾದ್ರೂ ಜಿಲ್ಲಾಡಳಿತ ಕೂಡಲೇ ಎಚ್ಚೆತ್ಕೊಂಡು ಈ ತೊಂದರೆ ಮಾಡ್ಕೊಂತ ಅಂದ್ರೆ ಮುಂದೆ ಆಗ ಪರಿಣಾಮಕ್ಕೆ ಜಿಲ್ಲಾಡಳಿತ ನೇರ ಹೊಣೆ ಆಗಿರುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಮುಂದೆ ಯಾವುದೇ ತರದ ಗಲಾಟೆ ಆದ್ರೂ ಅದಕ್ಕೆ ಜಿಲ್ಲಾಡಳಿತ ನೇರ ಹೊಣೆ ಆಗಿರುತ್ತೆ. ಆದ್ರಿಂದ ಈ ಕೂಡಲೇ ಈ ಸಮಸ್ಯೆನ ಶಾಂತಿಯುತವಾಗಿ ಬಗೆಹರಿಸಿ ಸ್ವಾಮೀಜಿಗಳಿಗೆ ಮತ್ತೆ ಶ್ರೀಮಠಕ್ಕೆ ರಕ್ಷಣೆ ನೀಡಬೇಕಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸ್ತಾ ಇದೆ. 23 ತಾರೀಕು 9/2025 ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ N ಮೂರ್ತಿರವರ ಒಂದು ಬಣ ವಿಶ್ವನಾರಾಯಣ ಮೂರ್ತಿ, ನಮ್ಮ ಸ್ನೇಹಿತರು, ನಮ್ಮ ಜಿಲ್ಲಾಧ್ಯಕ್ಷರು ವಿಶ್ವನಾರಾಯಣ ಅವರು ಇವತ್ತು ಜಿಲ್ಲಾಧಿಕಾರಿಗಳಿಗೆ, ಅಪರ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನ ಕೊಟ್ಟು ಬಂದಿದ್ದಾರೆ. ಈಗಿನ್ನು ಇದು ಹೇಗಾಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಅಸ್ಪೃಶ್ಯ ಸಮಾಜದವರೇ ಆಗ್ಲಿ, ಅಲ್ಪಸಂಖ್ಯಾತರೇ ಆಗ್ಲಿ, ಹಿಂದುಳಿದ ಸಮಾಜದವರೇ ಆಗ್ಲಿ, ಏನನ್ನು ಆಸ್ತಿ ಅಂತಸ್ತು ಅಥವಾ ಏನನ್ನು ಗೌರವಯುತವಾಗಿ ಮಾಡಂಗೇ ಇಲ್ಲ. ಆ ರೀತಿ ಇಂಥ ಒಂದು ಕ್ರೂರ ಒಂದು ನಡಿಗೆಗಳು ಈ ದೇಶದಲ್ಲಿ ಇನ್ನೂ ನಡೀತಾ ಇದ್ದಾವೆ. ಅವರೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಇರ್ತಕ್ಕಂಥದ್ದು ಅಂಬೇಡ್ಕರ್ ಯುಗದಲ್ಲಿ, ಇದು ಭೀಮಯುಗ. 1891 ಇದು ಭಾರತ ಭೀಮಯುಗ ಆಗಿದೆ. ಇದು ಈ ಭೀಮಯುಗದಲ್ಲೇ ನೀವು ಹಿಂಗ್ ಮಾಡ್ತಾ ಇದ್ದೀರಲ್ಲ, ಅದಕ್ಕಿಂತ ಮುಂಚೆ ಹೆಂಗೆ ಮಾಡ್ತಾ ಇದ್ರಿ ಅಂತಕ್ಕಂಥದ್ದನ್ನ ಒಂದು ಪ್ರಶ್ನೆಯನ್ನ ಅವರು ಇವತ್ತು ಒಂದು ಮಠ ಕಟ್ಟಿಕೊಂಡು ಸ್ವಾಮೀಜಿ ಅವರು ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಪಾಠ ಪ್ರವಚನಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಮೇಲ್ಜಾತಿ ಮನಸ್ಸುಗಳಿಗೆ ಸಹಿಸ್ಕೊಳ್ಳಕ್ಕೆ ಅಸಾಧ್ಯ ಆಗಿದೆ. ಅವರು ಒಂದು ಕಾಂಪೌಂಡ್ ಕಟ್ತಕ್ಕಂಥದ್ದು ಒಂದು ತಪ್ಪ ಎಲ್ಲಾರು. ಅದು ಅವ್ರ ಭೂಮಿಯೊಳಗೆ ಕಟ್ಕೊಂಡಿರೋ ಕಾಂಪೌಂಡ್ ಅನ್ನ ಕೆಡವತಕ್ಕಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯ ಅಂತಕ್ಕಂಥದ್ದನ್ನ ಕೂಡ ನಾವು ಹೇಳ್ಬೋದಾಯ್ತು. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ N ಮೂರ್ತಿ ಅವರ ಬಣದ ಜಿಲ್ಲಾಧ್ಯಕ್ಷರಾದಂತಹ ವಿಶ್ವನಾರಾಯಣ ಸ್ವಾಮಿ ಅವರು ಇವತ್ತು ಒಂದು ಧಾರ್ಮಿಕ ಮಠಕ್ಕೆ ಒಂದು ತೊಂದರೆ ಆಗ್ತಾ ಇದೆ ಅಂತೇಳಿ ನಮಗೆ ಒಂದು ಫೋನ್ ಕರೆ ಕೊಟ್ಟಾಗ, ಅದು ಒಂದು ಜಿಲ್ಲಾ ಮಂತ್ರಿಗಳು ಇರೋಂತ ಒಂದು ಹಿರಿಯೂರು ಕ್ಷೇತ್ರದಲ್ಲಿ ಇರೋಂತ ಒಂದು ಐಮಂಗ್ಲ ಅಂತ ಒಂದು ಕ್ಷೇತ್ರದಲ್ಲಿ ಮಠ ಮಂದಿರಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಹೆಂಗೆ ಅಂತೇಳಿ ನಮಗೂ ಕೂಡ ತಕ್ಷಣ ಬಂದು ನಾವು ಕೂಡ ಇದರಲ್ಲಿ ಬೆಂಬಲ ಕೊಡಬೇಕು, ಈ ಮಠಕ್ಕೆ ತೊಂದರೆ ಆಗ್ತದೆ ಅಂತ ಗೊತ್ತಾದಾಗ ನಾವೆಲ್ಲ ಪ್ರಗತಿಪರ ಚಿಂತಕರು ಲಕ್ಷ್ಮೀಕಾಂತ್ ಸರ್ ಮತ್ತೆ ಆನಂದ್ ಮೂರ್ತಿ ಅಣ್ಣವ್ರಿಗೆ ಹೇಳಿದ್ವಿ. ಅವರೆಲ್ಲ ಬಹಳ ದೂರದಲ್ಲೇ ಇದ್ರು ಕೂಡ ತಕ್ಷಣ ಬಂದು ಒಂದು ಮನವಿ ಕೊಟ್ಟು ಕೆಳಗಡೆ ಬಂದಾಗ ಅವರು ಕೂಡ ಈ ಮಠದ ಬಗ್ಗೆ ಅಪಾರವಾದ ಭಕ್ತಿಯಿಂದ ಅವರಿಗೆ ರಕ್ಷಣೆ ಸಿಗ್ಬೇಕಂತೇಳಿ ಒಂದು ಅಭಿಮಾನದ ಮಾತುಗಳನ್ನು ಕೂಡ ಹೇಳಿ ಬೆಂಬಲವನ್ನು ಸೂಚಿಸಿದ್ದಾರೆ. ಎಲ್ಲರೂ ಕೂಡ ನಮ್ಮ ಪ್ರಕಾಶ್ ಅವರು ಆದಿಜಾಂಬವ ಒಂದು ಸಂಘದ ಅಧ್ಯಕ್ಷರು, ಅವರು ಕೂಡ ಇದು ಬಂದಿದ್ದಾರೆ. ಎಲ್ಲ ಕೂಡ ಮಠ ಮಂದಿರಗಳ ಬಗ್ಗೆ
ಒಂದು ರಕ್ಷಣೆ ಸಿಗ್ಬೇಕನ್ನೋದು ಎಲ್ಲರದ್ದು ಕೂಡ ಒಂದೇ ಅಭಿಪ್ರಾಯ ಆಗಿರೋದ್ರಿಂದ ಜಿಲ್ಲಾ ಮಂತ್ರಿಗಳು ಅಲ್ಲಿ ಆಗ್ತಿರುವಂತ ಒಂದು ಮಠದ ಬಗ್ಗೆ ತೊಂದರೆಗಳನ್ನು ತಕ್ಷಣ ಹೋಗಿ ಸಂಬಂಧಪಟ್ಟ ಅಲ್ಲಿ ತಾಲೂಕು ಆಡಳಿತಕ್ಕೆ ತಿಳಿಸ್ಬೇಕು ಅಂತೇಳಿ ನನ್ನ ಒಂದು ಮನವಿಯನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇತ್ತೀಚೆಗೆ ಹಿರಿಯೂರು ತಾಲೂಕು ಐಮಂಗಳ ಹೋಬಳಿ ವ್ಯಾಪ್ತಿಯ ಶ್ರೀ ಹರಳಯ್ಯ ಗುರುಪೀಠಕ್ಕೆ ಹಾನಿಯಾದಂತ ವಿಚಾರ ತಮ್ಮೆಲ್ಲರಿಗೂ ನೋವಿನ ಸಂಗತಿ. ಆ ವಿಚಾರವಾಗಿ ತಾವು ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಸಲುವಾಗಿ ಬಂದಿರುವ ಕಾರಣ ಮಾತಾಡ್ತಾ ಇದ್ದೇನೆ. ಈಗ ಈ ಸುದೀರ್ಘ ವರ್ಷಗಳ ಕಾಲ ನಾವೆಲ್ಲ ತುಳಿತಕ್ಕೆ ಒಳಗಾದ ಸಮಾಜ ಇತ್ತೀಚಿನ ದಿನಮಾನಗಳಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದನ್ನ ಸಹಿಸಲಾಗದ ಕೆಲವು ಸವರ್ಣೀಯರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಭೌತಿಕವಾಗಿ ಬೃಹದಾಕಾರವಾಗಿ ಗೋಚರವಾಗ್ತಿರ್ತಕ್ಕಂಥ ಮಠವನ್ನ ನೋಡಿ ಸಹಿಸಲಾಗದೆ ಮಠದ ಆಸ್ತಿನ ಅತಿಕ್ರಮಣ ಮಾಡಿಕೊಂಡು ಮಠಕ್ಕೆ ತೊಂದರೆ ಕೊಡ್ತಕ್ಕಂಥ ವಿಚಾರ ನಮ್ಮೆಲ್ರಿಗೂ ನೋವಿನ ಸಂಗತಿ. ತಾವೆಲ್ಲರೂ ಇದನ್ನ ಶಕ್ತಿ ಪ್ರದರ್ಶನ ಮಾಡಿ ಹೋರಾಟ ಮಾಡಿ ನಮ್ಮ ಸಮಾಜದ ಆಸ್ತಿ ಸಮಯದು, ನಮ್ಮ ಸಮಾಜದ ಮಕ್ಕಳ ಭವಿಷ್ಯದ ಆಸ್ತಿ ಭೌತಿಕವಾಗಿ ಇವತ್ತೇನು ಸಾಮಾಜಿಕ ಶೈಕ್ಷಣಿಕವಾಗಿ ಅಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಅದೆಷ್ಟೋ ಜೀವಗಳು ಮಕ್ಕಳು ಕಾಯ್ತಾ ಇದ್ದೇವೆ. ಭವಿಷ್ಯವನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೇಂದ್ರ ಬಿಂದುವಾಗಿ ಇಲ್ಲಿ ಇವತ್ತಲ್ಲಿ ಗೋಚರಿಸ್ತಾ ಇದೆ. ಇದನ್ನ ಸಹಿಸಲಾಗದಂತ ಕೆಲವು ಸವರ್ಣೀಯರು ಆ ಮಠದ ಆಸ್ತಿಯನ್ನ ಮುಟ್ಟುಗೋಲು ಮಾಡ್ತಕ್ಕಂಥ ಅತಿಕ್ರಮಣ ಮಾಡ್ತಕ್ಕಂಥದ್ದು ಇದು ಸಹಿಸಲಾಗದಂತ ಸಂಗತಿ. ಹಾಗಾಗಿ ಕಾನೂನು ವ್ಯಾಪ್ತಿಯಲ್ಲಿ ಇದು ಏನಾದ್ರೂ ಆ ಮಠಕ್ಕೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತ ಜಿಲ್ಲಾ ಮಂತ್ರಿಗೆ ಮುತ್ತಿಗೆ ಹಾಕುವಂತದ್ದು ನಮ್ಮ DSS ಲೀಡರು ಮತ್ತು ನಾವು ಸಮೇತ ಸೇರಿ ಮಾಡಕ್ಕೆ ರೆಡಿ ಇದೀವಿ. ದಯಮಾಡಿ ಇದನ್ನ ಯಾವುದೇ ತರವಾಗಿ ತಾತ್ಕಾರ ಮಾಡದೆ ಇಮಿಡಿಯೇಟ್ಲಿ ಆಕ್ಷನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿ ಆ ಮಠಕ್ಕೆ ನ್ಯಾಯ ಕೊಡಿಸ್ಬೇಕೆಂದು DSS ಆಲ್ಮೋಸ್ಟ್ ಆಲ್ ಎಲ್ಲಾ DSS ಲೀಡರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದಲಿತ ಹೋರಾಟಗಾರರೆಲ್ಲರ ಪರವಾಗಿ ನಾವು ಸಮೇತ ಮನವಿ ಮಾಡ್ತಿದ್ದೇವೆ. ನಮ್ಮ ಭಾರತ ದೇಶ ಹಲವು ಜಾತಿಗಳು, ಹಲವು ಧರ್ಮಗಳ ನಾಡು ಮತ್ತು ಶಾಂತಿಯ ಬೀಡು ಕರ್ನಾಟಕ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಐಮಂಗಳ ಹೋಬಳಿಯಲ್ಲಿ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇಂದ ಮತ್ತು ನಮ್ಮ ಐಮಂಗಳ ಹೋಬಳಿಯಲ್ಲಿ ಹರಳಯ್ಯ ಗುರುಪೀಠ ಅಂತ ಇದೆ. ನಾವು ಅಂದ್ರೆ DSS ದಲಿತ ಸಂಘರ್ಷ ಸಮಿತಿ ಶತಮಾನಗಳಿಂದ ಶೋಷಣೆಗೆ ಒಳಪಟ್ಟಂತ ಮತ್ತು ಚತುರ್ವರ್ಣ ವ್ಯವಸ್ಥೆಯಲ್ಲಿ ಕೆಳಸ್ಥಾನದಲ್ಲಿ ಇರ್ತಕ್ಕಂಥ ಈ ಒಂದು ಜಾತಿ ಕನಿಷ್ಠ ಮಟ್ಟದಲ್ಲಿ ಇವತ್ತು ಮೇಲ್ವರ್ಗದರು ನೋಡುವಂತಹ ಒಂದು ಮಠ ಆ ಒಂದು ಜಾತಿಯ ಭಾವನೆಯಲ್ಲಿ ನೋಡ್ತಾ ಇದ್ದಾರೆ. ಆದ್ರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಯನ್ನ ಪ್ರತಿಪಾದನೆಯನ್ನ ಬೀಜವನ್ನ ಬಿತ್ತಿದಂತ ಕರ್ನಾಟಕ ನಾಡು. ಇಂಥ ಸಮಾನತೆಯ ಜೊತೆಗೆ ಒಂದು ಈ ಭೂದಾನ ಚಳವಳಿ ಅಂತ ಬರ್ತಾರೆ. ಆಚಾರ್ಯ ವಿನೋಬಾ ಭಾವೆ ಅವರು ಭೂಮಿ ಇದ್ದವರು ಭೂಮಿ ಇಲ್ಲದವರಿಗೆ ದಾನವನ್ನ ಮಾಡೋದ್ರ ಮೂಲಕ ಅವರ ಆರ್ಥಿಕ ಶಕ್ತಿಯನ್ನ ತುಂಬಬೇಕು ಅಂತಕ್ಕಂಥದ್ದು ನಡೀತಿದೆ. ಹಾಗೇನೆ ಶೋಷಿತ ಸಮುದಾಯಗಳು ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಮಠಗಳು ನಮ್ಮ ಕರ್ನಾಟಕ. ಸಿ ಟೌನ್ ನ್ಯೂಸ್ ಕ್ಯಾಮ್ರಾಮನ್ ರಾಜು ಜೊತೆ ವರದಿಗಾರರು ವಿಜಯ್. ನಿಮ್ಮ ಸುದ್ದಿ ನಿಮ್ಮ ಧ್ವನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.